ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ದೇಶದಲ್ಲಿ ಪ್ರತಿನಿತ್ಯ ಪುಟ್ಟ ಮಕ್ಕಳ ಮೇಲೆ ನಡೀತಾ ಇರೋ ಅಮಾನುಷ್ಯ ಕೃತ್ಯ ದೌರ್ಜನ್ಯಗಳನ್ನು ಕೇಳಿ ಅರೆಕ್ಷಣ ನಾವೆಲ್ಲರೂ ಕೂಡ ದಂಗಾಗಿದ್ದೇವೆ. ಕೃತ್ಯ ಎಸಗಿದ ಕಾಮ ಪಿಪಾಸುಗಳ ಮೇಲೆ ರೋಷ ಉಕ್ಕಿ ಬಂದರೂ ಕೂಡ ನಮ್ಮ ನೆಲದ ಕಾನೂನಿನ ಮೇಲೆ ಅಷ್ಟೇ ಅಸಮಾಧಾನವನ್ನು ತೋರಿ ನಮ್ಮ ಕೈ ಒಸಕಿ ಹಾಕಿ ಸುಮ್ಮನಾಗಿ ಬಿಟ್ಟಿದ್ದೇವೆ. ಆದರೆ ಸ್ನೇಹಿತರೆ, ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆ ಇಡೀ ದೇಶಕ್ಕೆ ಇದೀಗ ಮಾದರಿಯಾಗಿರೋದು. ಒಬ್ಬ ಭದ್ರಕಾಳಿಯಾಗಿರ್ತಕ್ಕಂಥ ಲೇಡಿ ಸಿಂಗಮ್ ಪೊಲೀಸ್ ಅಧಿಕಾರಿ 5 ವರ್ಷದ ಪುಟ್ಟ ಮಗುವಿನ ಮೇಲೆ ಎಗರಿದ್ದಂತಹ ಕ್ರೂರಿಯನ್ನು ಹೊಡೆದು ಉಳಿಸಿಬಿಟ್ಟಿದ್ದಾರೆ. ಇಡೀ ದೇಶ ಕೊಂಡಾಡ್ತಿರೋ ಆ ಲೇಡಿ ಆಫೀಸರ್ ಯಾರು, ಆಕೆಯ ಹಿನ್ನೆಲೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಜನರ ಆಕ್ರೋಶ ಈ ಲೇಡಿ ಆಫೀಸರ್ ಪಿಸ್ತೂಲ್ನಿಂದ ಅಪರಾಧಿಯ ಎದೆಯನ್ನು ಹೊಕ್ಕಿಬಿಟ್ಟಿದೆ. ಅಸಲಿಗೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಬೆಚ್ಚಿ ಬೀಳಿಸೋ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಕುರಿತು ನೋಡ್ತಾ ಹೋಗೋಣ. ಮನೆ ಆವರಣದಲ್ಲಿ ಆಟವಾಡ್ತಾ ಇದ್ದಂಥ ಪುಟ್ಟ ಬಾಲಕಿ, ಕೇವಲ 5 ವರ್ಷ. ಯಾರೇ ನಗ್ತಾ ₹5 ಚಾಕ್ಲೇಟ್ ಕೊಟ್ಟು ಕೈ ಬೀಸಿ ಕರೆದುಬಿಟ್ರೆ ಬರುವಂಥ ಪುಟ್ಟ ಕಂದಮ್ಮ ಅದು. ಹುಬ್ಬಳ್ಳಿಯ ಸಂತೋಷ ನಗರದ ನಿವಾಸಿಗಳಾದಂಥ ಕೊಪ್ಪಳ ಮೂಲದ 2ನೇ ಪುತ್ರಿ, ಅಂದರೆ 2ನೇ ಕೂಸಾದಂಥ ಇಂಥ ಪುಟ್ಟ ಬಾಲಕಿಯನ್ನು ಅಪಹರಿಸಿ ಆ ಕೂಸನ್ನು ತನ್ನ ದೇಹದಾಸೆಗೆ ಬಳಸ್ಕೊಂಡು ನಂತರ ಆ ಕಂದಮ್ಮನ ಪ್ರಾಣವನ್ನೇ ತೆಗೆದು ಬಿಟ್ಟಿದ್ದ ಈ ಪಾಪಿ. ಇಂತಹ ದಾರುಣ ಘಟನೆಗೆ ಹುಬ್ಬಳ್ಳಿ ಸಾಕ್ಷಿಯಾಗಿ ಬಿಟ್ಟಿತ್ತು. ಬಿಹಾರ ಪಾಟ್ನಾ ಮೂಲದ 35 ವರ್ಷದ ರಿತೇಶ್ ಕುಮಾರ್ ಎಂಬಾತ ನಿನ್ನೆ ಬೆಳಗ್ಗೆ 10:40 ಸುಮಾರಿಗೆ ಆ ಪುಟ್ಟ ಬಾಲಕಿಗೆ ತಿಂಡಿ ತಿನ್ನಿಸ್ಕೊಡ್ತೀನಿ ಅಂತ ಹೇಳಿ ಅವಳನ್ನು ಎತ್ಕೊಂಡು ಒಂದು ಶೆಡ್ ಒಳಗೆ ಕರ್ಕೊಂಡು ಹೋಗಿಬಿಟ್ಟಿದ್ದಾನೆ. ಆ ದೃಶ್ಯಗಳು ಕೂಡ CCTVಯಲ್ಲಿ ಸರಿಯಾಗಿಬಿಟ್ಟಿದೆ. ಅವುಗಳನ್ನು ನೋಡಿಬಿಟ್ರೆ ಎಂಥವರ ಎದೆ ಜಲ್ ಅಂದುಬಿಡುತ್ತೆ. ಆ ಪೋಷಕರು ಇದನ್ನು ಹೇಗೆ ಅರಗಿಸ್ಕೊಳ್ಬೇಕೋ ಗೊತ್ತಾಗೋದಿಲ್ಲ. ಆ ಪುಟ್ಟ ಬಾಲಕಿಯನ್ನು ಎತ್ಕೊಂಡು ತಿಂಡಿ ಕೊಡ್ತೀನಿ ಅಂತೇಳಿ ಆ ಶೆಡ್ ಒಳಗೆ ಕರೆದುಕೊಂಡು ಆ ಪುಟ್ಟ ಬಾಲಕಿಯನ್ನು ಹುರಿದು ಮುಕ್ಕಿಬಿಟ್ಟಿದ್ದಾನೆ. ಆ ದೇಹವನ್ನು ಬಳಸ್ಕೊಂಡ್ಬಿಟ್ಟಿದ್ದಾನೆ. ಮಗಳಂತಿರೋ ಆ ಪುಟ್ಟ ಬಾಲಕಿಯ ಮೇಲೆ ಅದು ಯಾವ ರೀತಿಯ ಮನಸ್ಸು ಬಂತೋ ಗೊತ್ತಿಲ್ಲ. ಅದಾದ ಮೇಲೆ ಇದೇ ಅಪರಾಧಿ ರಿತೇಶ್ ಮೇಲೆ ಜನರ ಆಕ್ರೋಶ ಕೇಳಿಬರುತ್ತೆ. ನಮ್ಮ ಕೈಲಿ ಕೊಟ್ಟುಬಿಡಿ, ಆತನನ್ನು ಹೊಡೆದು ಉಳಿಸ್ಬಿಡ್ತೀವಿ, ಕೊಂದು ಹಾಕಿಬಿಡ್ತೀವಿ. ಈ ರೀತಿಯಾದಂಥ ಆಕ್ರೋಶ ಇಡೀ ಹುಬ್ಬಳ್ಳಿ ಜನತೆ ಎಚ್ಚೆತ್ಕೊಂಡು ಬಹಳಷ್ಟು ದೊಡ್ಡ ಮಟ್ಟದ ಹೋರಾಟ ಮಾಡಲಿಕ್ಕೆ ಮುಂದಾಗ್ತಾರೆ. ಪೊಲೀಸ್ ಸ್ಟೇಷನ್ ಮುಂದೆಯೂ ಕೂಡ ಪ್ರತಿಭಟನೆಯನ್ನು ಕೂಡ ನಡೆಸ್ತಾರೆ. ಈ ರಿತೇಶ್ ಮೇಲೆ ಫೋಕ್ಸೋ ಕೇಸ್ ಕೂಡ ದಾಖಲಾಗುತ್ತೆ. ಇಡೀ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಕೊತ ಕುದಿಲಿಕ್ಕೆ ಶುರುವಾಗುತ್ತೆ. ಇದೀಗ ಇಡೀ ಹುಬ್ಬಳ್ಳಿ ಮಾತ್ರವಲ್ಲದೆ ಇಡೀ ದೇಶ ಆತನನ್ನು ಹೊಡೆದುಳಿಸಿದ್ದಕ್ಕೆ, ಜೊತೆಗೆ ಎನ್ಕೌಂಟರ್ ಮಾಡಿದ್ದಕ್ಕೆ ಅದೇ ಲೇಡಿ ಸಿಂಗಮ್ ಆ ಪೊಲೀಸ್ ಆಫೀಸರ್ ಕಾರ್ಯಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಅಪರಾಧಿಯನ್ನು ಎನ್ಕೌಂಟರ್ ಮಾಡಿ ಬಿಸಾಕಿದ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ಕೂಡ ಕೇಳಿ ಬರ್ತಾ ಇದೆ. ಸ್ನೇಹಿತರೆ, ಈ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಆರೋಪಿಯ ಎನ್ಕೌಂಟರ್ನಲ್ಲಿ PSI ಅನ್ನಪೂರ್ಣ ಅವರು ನಿರ್ವಹಿಸಿದಂತಹ ಪಾತ್ರ ಇದೆಯಲ್ಲ, ಅದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರೋದು. PSI ಅನ್ನಪೂರ್ಣ ಅವರು ಇವತ್ತು ಅವರು ಮಾಡಿರ್ತಕ್ಕಂಥ ಕಾರ್ಯಕ್ಕೆ ರಾಜ್ಯದ ಮನೆಗಳಲ್ಲೂ ಕೂಡ ಚರ್ಚೆಗೆ ಕಾರಣರಾಗಿದ್ದಾರೆ. ಈ ದಿಟ್ಟ ಅಧಿಕಾರಿಣಿಯನ್ನು ಜನರು ಎಲ್ಲರೂ ಕೂಡ ತನ್ನ ಮನೆ ಮಗಳಂತೆ ನೋಡ್ತಾ ಇದ್ದಾರೆ. ಆರೋಪಿ ರಿತೇಶ್ ಕುಮಾರ್ ಎನ್ಕೌಂಟರ್ ಘಟನೆಯಲ್ಲಿ ಇದೇ PSI ಅನ್ನಪೂರ್ಣ ಅವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವರಿಗೆ ಈಗಾಗಲೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. PSI ಅನ್ನಪೂರ್ಣ ಅವರು ಬೇಗ ಚೇತರಿಸ್ಕೊಳ್ಬೇಕು ಅಂತ ಹೇಳಿ ಇಡೀ ರಾಜ್ಯದ ಜನತೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದೇ ವೇಳೆ ಆ ಒಬ್ಬ PSI ಅಧಿಕಾರಿ, ಒಬ್ಬ ಹೆಣ್ಣು ಮಗಳು, ಆ ಪುಟ್ಟ ಬಾಲಕಿಗೆ ಆದಂಥ ನೋವು ಕೂಡ ಆಕೆಗೆ ಅರ್ಥವಾಗಿದೆ ಅನಿಸುತ್ತೆ. ಹಾಗಾಗಿ ಆ ಪೊಲೀಸ್ ಅಧಿಕಾರಿ ಆತನನ್ನು ಎನ್ಕೌಂಟರ್ ಮಾಡಿದ್ದಾರೆ. ಇದೇ ವೇಳೆ ಆಕೆಯ ದಿಟ್ಟತನವನ್ನು ಕೂಡ ಜನರು ಕೊಂಡಾಡ್ತಾ ಇರೋದು. PSI ಅನ್ನಪೂರ್ಣ ಬಗ್ಗೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ನೆಟ್ಟಿಜನ್ಸ್ ಅಂತರೂ ಈ ಅಧಿಕಾರಿಯನ್ನು ಭದ್ರಕಾಳಿ ಅಂತ ಹೇಳಿ ಕೊಂಡಾಡ್ತಾ ಇದ್ದಾರೆ. ಅನೇಕರು ಆಕೆಯ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆರೋಪಿಗೆ ತಕ್ಕ ಶಿಕ್ಷೆಯನ್ನು ನೀಡಿದಂಥ PSI ಅನ್ನಪೂರ್ಣ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ಸ್ಗಳನ್ನು ಹಾಕ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಈ ಎನ್ಕೌಂಟರ್ ಮಾಡೋ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಆತ ಹೇಗೆ ತಪ್ಪಿಸ್ಕೊಳ್ಳಿಕ್ಕೆ ಮುಂದಾದ, ಪೊಲೀಸರ ಮೇಲೆ ಕಲ್ಲನ್ನು ತೂರಾಟ ಮಾಡಲಿಕ್ಕೂ ಕೂಡ ಈ ಅಪರಾಧಿ ಮುಂದಾಗಿ ಬಿಟ್ಟಿದ್ನ, ಅದ್ರ ಕುರಿತಾಗಿ ಒಂದಿಷ್ಟು ಇಂಚಿಂಚು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆದಂಥ N. ಶಶಿಕುಮಾರ್ ಅವರು ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಆ ಬಾಲಕಿಯ ಮೇಲೆ ಈ ಥರದ ಕೃತ್ಯವನ್ನು ಎಸಗಿರ್ತಕ್ಕಂಥ ಆರೋಪಿ ರಿತೇಶ್ ಕುಮಾರ್ ಅವರ ಎನ್ಕೌಂಟರ್ ಹೇಗಾಯಿತು ಅನ್ನೋದನ್ನ ಅವರು ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾರೆ. ಸ್ನೇಹಿತರೆ, ಅದ್ರ ಕುರಿತಾಗಿ ಒಂದಿಷ್ಟು ಡೀಟೇಲ್ಸ್ನ ನಾನು ಹೇಳ್ತಾ ಹೋಗ್ತೀನಿ. ಇದೇ ಆರೋಪಿ ರಿತೇಶ್ ಕುಮಾರ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳಲಿಕ್ಕೆ ಮತ್ತು ಆತನ ದಾಖಲೆಗಳನ್ನು ಪರಿಶೀಲನೆ ಮಾಡಲಿಕ್ಕೆ, ಎಲ್ಲಿಂದ ಬಂದವನು ಇವನು,
ಎಲ್ಲಿಂದ ಬಂದ ಬಿಹಾರದಿಂದ ಪಾಟ್ನಾ ಮೂಲಕ ಇಲ್ಲಿಗೆ ಬಂದು ನೆಲೆಸಿದವನು, ಜೊತೆಗೆ ಆ ಕರ್ಕೊಂಡು ಹೋಗಿದ್ನಲ್ಲ ಆ ಶೆಡ್ ಆಗಿರ್ಬೋದು, ಅವನು ವಾಸ ಮಾಡ್ತಾ ಇರ್ತಕ್ಕಂಥ ಮನೆ ಆಗಿರ್ಬೋದು, ಎಲ್ಲವನ್ನು ಕೂಡ ಸ್ಥಳ ಮಹಜೂರು ಮಾಡಲಿಕ್ಕೆ ಪೊಲೀಸ್ನವರು ಆ ಆರೋಪಿ ಅಪರಾಧಿ ಅಂತಲೇ ಹೇಳ್ಬಿಡೋಣ ನಾವು, ಅವನನ್ನು ಕರ್ಕೊಂಡು ಹೋಗಿರ್ತಾರೆ. ಆತನನ್ನು ತಾರಿಹಾಳ ಸೇತುವೆ ಬಳಿ ಪಾಳು ಬಿದ್ದ ಮನೆಯೊಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಆಗ ಆರೋಪಿ ಏನು ಮಾಡ್ತಾನೆ, ಪೊಲೀಸರ ಹತ್ರ ತಪ್ಪಿಸ್ಕೊಳ್ಳಿಕ್ಕೆ ಕಲ್ಲನ್ನು ತೂರು ಬಿಡ್ತಾನೆ ಪೊಲೀಸರ ಮೇಲೆ. ಕೂಡಲೇ ಆ ತಕ್ಷಣ ಆ ಸ್ಥಳದಲ್ಲಿದ್ದಂಥ ಮಹಿಳಾ ಪೊಲೀಸ್ ಅಧಿಕಾರಿ ಇದೇ ಅನ್ನಪೂರ್ಣ ಅವರು ಮೊದಲು ಆತನ ಮೇಲೆ ನೇರವಾಗಿ ಶೂಟ್ ಮಾಡೋದಕ್ಕಿಂತ ಮುಂಚೆ ಏರ್ ಫೈರ್ ಅಂತ ಮಾಡ್ತಾರೆ. ಅಂದರೆ ಆಕಾಶದ ಕಡೆಗೆ ಪಿಸ್ತೂಲನ್ನು ಮುಖ ಮಾಡಿ ಆತನನ್ನು ನಿಲ್ಲಿಸಲಿಕ್ಕೆ, ನೀನೇನಾದರೂ ತಪ್ಪಿಸ್ಕೊಳ್ಳಿಕ್ಕೆ ಹೋದರೆ ನಾನು ನೇರವಾಗಿ ನಿನಗೆ ಪಿಸ್ತೂಲ್ನಿಂದ ಗುಂಡು ಆರುತ್ತೆ ಅನ್ನೋದನ್ನ ಸೂಚ್ಯವಾಗಿ ಹೇಳಲಿಕ್ಕೆ ಆಕಾಶದ ಕಡೆ ಮುಖ ಮಾಡಿ ಒಂದು ಗುಂಡನ್ನು ಆರಿಸ್ತಾರೆ. ಆದರೂ ಕೂಡ ಆತ ಡೋಂಟ್ ಕೇರ್ ಅಂತ ಹೇಳಿ ಮತ್ತೆ ಆ ಅನ್ನಪೂರ್ಣ ಅವ್ರ ಮೇಲೂ ಕೂಡ ಹಲ್ಲೆ ನಡೆಸ್ಲಿಕ್ಕೆ ಮುಂದಾಗ್ತಾನೆ. ಹಲ್ಲೆ ನಡೆಸಿ ಮತ್ತೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಾನೆ. ಆಗ PSI ಅನ್ನಪೂರ್ಣ ಅವರು ಆತನ ಕಾಲಿಗೆ ಮೊದಲು ಶೂಟ್ ಮಾಡ್ತಾರೆ. ಅದಾದ ನಂತರ ಆತನ ಬೆನ್ನಿನ ಭಾಗಕ್ಕೆ ಗುಂಡನ್ನು ಆರಿಸಿಬಿಡ್ತಾರೆ. ತಕ್ಷಣಕ್ಕೆ ಗುಂಡೇಟಿನಿಂದಾಗಿ ತೀವ್ರವಾಗಿ ಗಾಯಗೊಂಡಂಥ ಆರೋಪಿ ಸ್ಥಳದಲ್ಲೇ ಕುಸಿದು ಬೀಳ್ತಾನೆ. ಅದಾದ ಮೇಲೆ ಕಿಮ್ಸ್ ಆಸ್ಪತ್ರೆಗೆ ಸಾಗಾಣಿಕೆ ಮಾಡಲಾಗುತ್ತೆ. ರಿತೇಶ್ ಕುಮಾರ್ ಮಾರ್ಗ ಮಧ್ಯೆಯೇ ಅಸುನೀಗಿ ಬಿಡ್ತಾನೆ, ತನ್ನ ಪ್ರಾಣವನ್ನು ಕಳೆದುಕೊಳ್ತಾನೆ ಅಂತ ಹೇಳಿ ವೈದ್ಯರು ಕೂಡ ಕನ್ಫರ್ಮೇಷನ್ ಕೂಡ ಕೊಡ್ತಾರೆ. ಸದ್ಯ ಈ ಆರೋಪಿ ರಿತೇಶ್ ಕುಮಾರ್ ನಡೆಸಿದಂತಹ ಹಲ್ಲೆಯಿಂದ ಗಾಯಗೊಂಡಿರ್ತಕ್ಕಂಥ PSI ಅನ್ನಪೂರ್ಣ ಮತ್ತು ಅವ್ರ ಜೊತೆಗಿದ್ದಂಥ ಇಬ್ಬರು ಪೊಲೀಸ್ ಸಿಬ್ಬಂದಿಯವರಿಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇದ್ರ ಕುರಿತಾಗಿ ಶಶಿಕುಮಾರ್ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನಿಮಗೆಲ್ರಿಗೂ ಕೂಡ ಇನ್ನೊಂದು ಮಾಹಿತಿಯನ್ನು ಹೇಳಲೇಬೇಕು ಸ್ನೇಹಿತರೆ. ಇದೇ PSI ಅನ್ನಪೂರ್ಣ ಅವರ ಹಿನ್ನೆಲೆ ಏನು ಅಂತ. ಅನ್ನಪೂರ್ಣ ಅವರು ಈಗ ಕೆಚ್ಚೆದೆಯ ದಿಟ್ಟತನವನ್ನು ತೋರೋದಕ್ಕೆ ಎಲ್ಲದ ಕಡೆ ಈಗ ಕಾಂಪ್ಲಿಮೆಂಟ್ರಿ ಕಮೆಂಟ್ಸ್ಗಳು ಕೂಡ ಬರ್ತಾ ಇರೋದು. ಯಾಕೆ ಅಂದರೆ ನಮ್ಮ ಕಾನೂನಿಗೆ ಆತನನ್ನು ಒಪ್ಪಿಸಿಬಿಟ್ಟಿದ್ರೆ ಆತ ಒಂದಿಷ್ಟು ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸ್ತಿದ್ದ, ಮತ್ತು ಹೊರಗೆ ಬರ್ತಿದ್ದ, ಮತ್ತು ಅದಾದ ಮೇಲೆ ಇನ್ನೊಂದು ರೀತಿಯಾದಂಥ ಕೃತ್ಯಗಳನ್ನು ಇದೇ ರೀತಿಯ ಮಾಡ್ಕೊಂಡು ಹೋಗ್ತಾ ಇದ್ದ. ಒಂದು ಕಡೆ ಇಡೀ ಹುಬ್ಬಳ್ಳಿ, ಇಡೀ ಕರ್ನಾಟಕ ಈ ಥರ ಹೆಣ್ಣು ಮಕ್ಕಳನ್ನು ದೌರ್ಜನ್ಯಕ್ಕೆ ಬಳಸಿಕೊಂಡಾಗ ಅವ್ರನ್ನ ಮರಣದಂಡನೆ ಮಾಡಬೇಕು, ಗಲ್ಲಿಗೆ ಏರಿಸಬೇಕು ಅನ್ನೋ ಆಕ್ರೋಶ ಯಾವಾಗಲೂ ಕೂಡ ಕೇಳಿ ಬರ್ತಾ ಇರುತ್ತೆ. ಆದರೆ ಅದು ನಮ್ಮ ಕಾನೂನಿನಲ್ಲಿ ಅವಕಾಶಗಳಿಲ್ಲದೆ ಇರೋದ್ರಿಂದ, ಜಡ್ಜ್ಗಳು ಕೊಡ್ತಕ್ಕಂಥ ತೀರ್ಪುಗಳು ಇನ್ಯಾವುದೋ ದಿಕ್ಕಿನಲ್ಲಿ ಇರೋದ್ರಿಂದ, ಜೊತೆಗೆ ಈ ಥರದ ಕೃತ್ಯಗಳನ್ನು ಎಸಗಿದವರ ಮೇಲೆ ಲಾಯರ್ಗಳು ಪರವಾಗಿ ವಾದ ಮಾಡೋದ್ರಿಂದ ಅದು ಯಾವುದು ಕೂಡ ಸಾಧ್ಯವಾಗೋದಿಲ್ಲ. ಆದರೆ ಇಂತಹ ಕಾರ್ಯಗಳ ನಡುವೆಯೇ ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ಈ ಥರದ ಎನ್ಕೌಂಟರ್ಗಳನ್ನು ಮಾಡಲಿಕ್ಕೆ ಮುಂದಾಗೋದಿದೆಯಲ್ಲ, ಎಲ್ಲೋ ಒಂದು ಕಡೆ ವೆಲ್ಕಮ್ ಮಾಡೋ ವಿಚಾರ. ಸದ್ಯ ಈ PSI ಅನ್ನಪೂರ್ಣ ಅವರ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ. ಈಕೆ MSc ಪದವೀಧರೆ, MSc ಮಾಡಿದ್ದಾರೆ, ಅದರಲ್ಲೂ ಕೂಡ ಚಿನ್ನದ ಪದಕವನ್ನು ಪಡೆದವರು. ಹೆಚ್ಚಾಗಿ ರೈತನ ಮಗಳು ಅನ್ನೋದು ಈಗ ಸದ್ಯ ಎಲ್ಲೆಡೆ ಕೇಳಿ ಬರ್ತಾ ಇರ್ತಕ್ಕಂಥ ಇನ್ನೊಂದಿಷ್ಟು ಖುಷಿಯ ವಿಷಯ. ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡಂಥ ಹೆಣ್ಣು ಮಗಳಿಗೆ ತಾಯಿಯ ಆಸರೆಯಲ್ಲೇ ಬೆಳೀತಾಳೆ. ಆದರೂ ಕೂಡ ಕಷ್ಟಪಟ್ಟು ಓದಿ ಚಿನ್ನದ ಪದಕವನ್ನು ಪಡೆದುಕೊಂಡು ಸದ್ಯ ಪೊಲೀಸ್ ಅಧಿಕಾರಿಯ ಕೆಲಸ ಮಾಡ್ತಾ PSI ಆಗಿದ್ದಂಥ ಈ ಅನ್ನಪೂರ್ಣ ಎಲ್ಲೂ ಕೂಡ ಹೆದರದೆ ಅಂಜದೆ ಆತ ಹೊಡಿಲಿಕ್ಕೆ ಮುಂದಾದಾಗಲೂ ಕೂಡ ಗುಂಡೇಟನ್ನು ಹಾರಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರೋದು. ಒಟ್ಟಿನಲ್ಲಿ ಏನೂ ಅರಿಯದಂಥ ಹುಬ್ಬಳ್ಳಿಯ ಮುಗ್ಧ ಬಾಲಕಿಯ ಜೀವವನ್ನು ತೆಗೆದಂಥ ಆರೋಪಿ ರಿತೇಶ್ ಕುಮಾರ್ ಎನ್ಕೌಂಟರ್ಗೆ ಬಲಿಯಾಗಿದ್ದು, ಈ ಎನ್ಕೌಂಟರ್ನಲ್ಲಿ ಭಾಗಿಯಾದಂಥ ದಿಟ್ಟ ಮಹಿಳಾ ಪೊಲೀಸ್ ಅಧಿಕಾರಿ PSI ಅನ್ನಪೂರ್ಣ ಅವ್ರ ಬಗ್ಗೆ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಈ ಥರದ ಕೃತ್ಯಗಳು ಕಡಿಮೆ ಆಗಲಿ ಅಂತ ಭಾವಿಸೋಣ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.